ಕುರುಮೂರು ದೇವಸ್ಥಾನ ಅಂತ ಮೊದಲಿನಿಂದ ಆದ ಮೂಲದಿಂದ ಇದೆ. ರಸ್ತೆನೂ ಅರ್ಧಂಬರ್ಧ ಮಾಡಿದ್ದೀವಿ. ನನ್ನ ಪೈಪ್ ಕೂಡ ಮೇಮು ಸಣ್ಣ ಎಷ್ಟು ದೂರ ಇದೆ ಅಣ್ಣ? 2 ಕಿಲೋಮೀಟರ್ ಸರ್. ಹೆಂಗದು? ಎರಡಿಲ್ಲ, ಒಂದೂವರೆ ಕಿಲೋಮೀಟರ್ ಸರ್. ಮಕ್ಕಳು ಮೆಟ್ಲಿಂಗ್ ರೋಡ್ ಹಾಕ್ಬೋದು. ಅದರಲ್ಲಿ ಸ್ವಲ್ಪ ಮಾಡಿದ್ದಾರೆ ಸರ್. ಇಲ್ಲಿ ಕಾಂಕ್ರೀಟ್ ಸಿಸಿ ರೋಡ್ ಆಗಿದೆ. ಅದು ಕೆರೆ ಕಟ್ಟೆವರೆಗೂ ಆಗಿದೆ. ಅಲ್ಲಿಂದ ಆಚೆಗೆ ನಾವು ಯಾವಾಗಲೂ ವರ್ಷಕ್ಕೆ ಬರ್ತಾ ಇರ್ತೀವಿ. ಒಂದು 2-3 ಸರಿ ಬರ್ತೀವಿ ಸರ್. ಅಣ್ಣ ನಾನು ಆಗಲಿ ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೊಂದು ಪತ್ರ ಬರೀತೀನಿ. ನಾನು ಹೋಗ್ತೀನಿ, ನಾನೊಂದ್ಸಲ ಅಪ್ರೋಚ್. ಬೆಂಗಳೂರು, ಡೆಲ್ಲಿ, ಬಾಂಬೆಯಿಂದ ಬರ್ತಾ ಇರ್ತಾರೆ. ನಿನ್ನೆ ಬಂದಿದ್ದೆ ಒಂದು 50 ಕಾರು. ಹೌದಾ? ಹೌದಣ್ಣ ಸರ್. ನಮ್ಮ ಮೇಡಮ್ ರಿಪೋರ್ಟ್ ಹಾಕಿದ್ದಾರೆ ಸರ್. ರಸ್ತೆನಮ್ಮ ಇದು ಒಂದು ಎಸ್ಟಿಮೇಷನ್ ಯಾರಿಗೆ ಬರುತ್ತೆ ಅರವಿಂದ್? ಇದು PWD ಸಂತೋಷ್ ಸರ್. ಎಲ್ಲಿ ಸಂತೋಷ್ ಸರ್? ಬರಲ್ಲಣ್ಣ. ಅಣ್ಣ ನಾನೊಂದು ಎಸ್ಟಿಮೇಟ್ ಮಾಡಿಸ್ತೀನಿ. ಇದು ನೋಡಿ, ಇದು ರಸ್ತೆದು ಒಂದು ಎಸ್ಟಿಮೇಟ್ ಮಾಡಿಸಿ ಅಣ್ಣ. ಅಗಲ ಎಷ್ಟಿರ್ಬೇಕಣ್ಣ ರೋಡು? ಚಿಕ್ಕದಾಗಿದೆ. ಸರಿ ಮೇಡಮ್ ನಾವು ಬಿಡಿಸಿದ್ದೀವಿ ಆಗಲ್ಲ. ಆಯ್ತು. ಆಗಲೇ ಎಷ್ಟು ಬೇಕಷ್ಟು ಮೊನ್ನೆ ದರಖಾಸ್ತು ಕಮಿಟಿ ಆದಾಗ ರಸ್ತೆ ಬೇರೆ ಎಲ್ಲ ಹಂಚಿದ್ವಿ. ಮೇಡಮ್ ರಿಪೋರ್ಟ್ ಹಾಕಿದ್ದಾರೆ ಸರ್ ಆಲ್ರೆಡಿ. ಹೌದಮ್ಮ? ಸರಿ ರೆಡ್ಡಿ ಕಡೆಯಿಂದ ಬಂದಿರೋ ಪಾಪ ಮೇಡಮ್. ನಾನು ಫಾಲೋ ಅಪ್ ಮಾಡ್ತೀನಮ್ಮ. ಅಣ್ಣ ಮಾಡಿಸ್ತೀನಿ, ಆದಷ್ಟು ಬೇಗ ಅನುಕೂಲ ಮಾಡೋ ಪ್ರಯತ್ನ ಮಾಡ್ತೀನಿ. ಇದೊಂದು ಮಾಡ್ಕೊಡೋಣ. ಆಯ್ತು, ಅದು ನೋಡ್ತೀನಿ. ತುಂಬ ಕಷ್ಟ ಅದನ್ನು. ಎಷ್ಟು ಬೇಕಾಗ್ಬೋದು ಒಟ್ಟು ಅನುದಾನ ನಿಮ್ಮ ಅನುಭವ? 15 ಲಕ್ಷ ಆಗುತ್ತೆ. ಅಷ್ಟಾದರೆ ಹಾಕ್ತೀನಿ, ಅದೇ ಜಾಸ್ತಿ ಆದರೆ 1 ಕಿಲೋಮೀಟ್ರಿಗೆ ಎಷ್ಟಾಗುತ್ತೆ? ಅದೇ ದೇವಸ್ಥಾನದ ರಸ್ತೆ ಕೇಳ್ತಿದ್ದಾರೆ. CC ರೋಡ್ಗೆ ಎಷ್ಟಾಗ್ಬೋದು? 1 ಕಿಲೋಮೀಟ್ರಿಗೆ 70 ಲಕ್ಷ ಬೇಕು. 70 ಲಕ್ಷಕ್ಕೆ ಆಗಲ್ಲ. ಮಣ್ ರೋಡ್ಗೆ ಮೆಟ್ಲಿಂಗ್ ರೋಡ್ ಪಿಚ್ಚದಾ ಅರವಿಂದ್? 2 ಕಿಲೋಮೀಟರ್ ಇದೆ. 1.5 ಕಿಲೋಮೀಟರ್ ಬರ್ತೈತೆ ಅಷ್ಟೇ. ಅಂದಾಜ್ ಮೇಲೆ ಹಾಕಿದ್ದೀವಿ ಸರ್. ಒಂದು ರಿಪೋರ್ಟ್ ಕೊಡಿ. ಆಯ್ಲ ಮತ್ತೆ ಅವ್ರಿಗೆ ಸಮುದಾಯ ಅವ್ರಿಗೆ ಒಂದು ಸೈಟ್ಗೆ ಅಲರ್ಟ್ ಆಗಿದೆ. ಸಮುದಾಯ ಭವನ ಮಾಡ್ತಾರೆ ಪಾಪ ಬಂದು, ಇಲ್ಲಾಂದ್ರೆ ಅವರು ಬಾಡಿಗೆ ಮಾಡ್ತಾರೆ. ಸರಿ ಅಣ್ಣ, ನೋಡ್ತೀನಿ ಅಣ್ಣ. ಈಗ ಅದು ನೋಡ್ತೀನಿ ಮೊದಲು, ಅದು ಆದಷ್ಟು ಆದಮೇಲೆ ಅದಕ್ಕೆ ಪ್ರಯತ್ನ ಏಮೌಟ್ చేద్దాంలే. సరే అన్న, సరే. భగవంతుడు నమస్తే అన్న. నేను తిరుమల ఎంగడికంతా మీరు ఎస్ అన్న, కరెక్ట్. చేపిస్తానులే. అవునా? చేపిస్తానులే అన్న, ఆరాంగా ఉండండి. సరే. అవునా? ఏపిచ్చిద్నా? ಇದು PDO ಸರ್. ಅದೇ ಇದಕ್ಕೆ ವಾಟರ್ ಫಿಲ್ಟ್ರು, ವಾಟರ್ ಕ್ಯಾನ್ చెప్తాముడో చెప్పు. ಇದಾ? ನಮಸ್ತೆ ಸರ್. ಆ ಫಾರೆಸ್ಟ್ ಅವ್ರದ್ದು ಹಂಗೆ ತಗೊಳ್ಳಿ ಸರ್. ಸರ್ ನಮಸ್ತೆ, ಸಂತೋಷ್ ಸರ್. ಅದೊಂದು ರೋಡು ನಿಮಗೆ ಬರುತ್ತೇನೋ ನೋಡಿ ಸರ್. ಹೌದಾ? ಆಯ್ಲೆ ಫಾರೆಸ್ಟ್ ಅವರು ಗುರುಬಂಡೆ ಝೋನ್ ಅವರು తమ్ముడు చూడు, ఫారెస్ట్ వాళ్ళు వస్తారు గురుబండ్ జోన్ వాళ్ళు. తీపిస్తాను అంతే. ఏమ్మా ಗೃಹಲಕ್ಷ್ಮಿ ಯಾರು ಸರ್? ಗೃಹಲಕ್ಷ್ಮಿ CDBO ಸರ್. ನೋಡಿ ಇವ್ರ ಅಕ್ಕ ಗೃಹಲಕ್ಷ್ಮಿ ಎಲ್ಲ ಬಂದಿಲ್ವ ಅಂತ. ನೋಡಿ ಈಗ ಆಫೀಸರ್ ಎಲ್ಲಿದ್ದಾರೆ ನೋಡ್ಕೊಡು. ಇಲ್ಲ ಇಲ್ಲ, ನೀನು ತಗೊಂಬ ಹೋಗು. ಸ್ಟೇಟಸ್ ಹೇಳಿ ಹೋಗಿ. ಇಲ್ಲಿದ್ದಾರೆ, ಬನ್ನಿ ಮನೆ ಇಲ್ಲ. ಈಗ ಸೈಟ್ ಇದ್ರೆ ಮನೆ ಹಾಕ್ಬೋದು. ಇಲ್ವ? ಫಸ್ಟ್ ಸೈಟ್ಗೆ ಅರ್ಜಿ ಕೊಡು. ಮತ್ತೆ ಈಗ ಮನೆ ಬಂದಾಗ ಗುರುತು ಸೈಟ್ಗೆ ಇವ್ರಿಗೆ ಜಾಗ ಬಿಡ್ತಾರಂತೆ. ಯಾರು ಬಿಡ್ತೀರಾ? ಬನ್ನಿ ನೋಡೋಣ, ಬರ್ರಿ ಸ್ಪಾಟ್ ನೋಡೋಣ. ಬನ್ನಿ రా ఇవి నువ్వు చెప్పేస్తే రెండు విగ్రహం ఎంత అవుతుంది నాకు తెలుసు అన్న. పేరు ఉంటుంది. మెరూన్ విగ్రహమా? గంగమ్మదా? గంగమ్మ. ఏ అరవింద్ ఏమా మాకు అంత మాత్రం సాయం చేయండి. బನ್ರಿ ಈಗ ಮೆರೂನ್ ವಿಗ್ರಹ ಇಲ್ಲ ಈ ಊರಲ್ಲಿ. ಅವ್ರು ಕೇಳ್ತಿದ್ದಾರೆ. ಗಂಗಾ ಮೆರೂನ್ ವಿಗ್ರಹ ಎಷ್ಟಾಗುತ್ತೆ?
ನೀವು ವಿಚಾರಿಸಿ ಹೇಳಿ ಮೇಡಮ್ ಎಲ್ಲ మీరు విచారసి ఇచ్చండా మెరూన్ విగ్రహం అಷ್ಟು ಬರುತ್ತಾ ನಾವು ವಿಚಾರಿಸೋಣ ಸರ್ ಚಿಕ್ಕ ಆಯ್ತು ಇಪ್ಪಿಸ್ತಾನೆ ಯಾಪದ್ ಕಾವಲ್ಲ ನೀವು ಯಾವ ಮಾತಾಡಿ ಕೊಡಿಸ್ಬಿಡಿ